ಬಹಳಷ್ಟು ಸಾರಿ ನಾವು ವರ್ತಮಾನ ಕಾಲ ಅಂದ್ರೆ ಪ್ರೆಸೆಂಟ್ ಟೈಮ್ ಅನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಕೃಷಿ ಮಾಡ್ತೀವಿ. ಅದರ ಬದಲಿಗೆ ಭವಿಷ್ಯದಲ್ಲಿ ಯಾವುದಕ್ಕೆ ಬೇಡಿಕೆ ಬರಬಹುದು ಅಂತ ಯೋಚನೆ ಕೂಡ ಮಾಡೋದಿಲ್ಲ. ಸೊ ಅದಕ್ಕೆ ಅನುಗುಣವಾಗಿ ಒಂದ್ ವೇಳೆ ನಾವು ಕೃಷಿ ಮಾಡಿದ್ರೆ ಅದು ಪಕ್ಕಾ ಕ್ಲಿಕ್ ಆಗುತ್ತೆ. ಹಾಗಾದ್ರೆ ಭವಿಷ್ಯದ ದೃಷ್ಟಿಯಿಂದ ಯಾವ ಹಣ್ಣನ್ನ ಬೆಳೆದ್ರೆ ಉತ್ತಮ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ್ದಪ್ಪ ಬೆಳೆ ಅಂತ ಯೋಚಿಸ್ತಿದ್ದೀರಾ? ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತ ಹಣ್ಣು ಅಂತ ಬಂದ್ರೆ ಅದು ಪುನರ್ಪುಳಿ ಅಂದ್ರೆ ಮುರುಗನ ಹುಳಿ ಅಂತ ಕರಿತೀವಿ, ಕೋಕಮ್ ಅಂತ ಕರಿತೀವಿ. ಇದು ದೇಶದ ಕರಾವಳಿಯ ಎಲ್ಲಾ ಕಡೆ ನೈಸರ್ಗಿಕವಾಗಿ ಬೆಳೆಯುವಂತ ಸಸ್ಯ ಸ್ನೇಹಿತರೆ. ಸೊ ಬಹುತೇಕ ಎಲ್ಲಾ ಕಡೆಯಲ್ಲೂ ಕೂಡ ಇದನ್ನ ಇತ್ತೀಚೆಗೆ ಬೆಳೆಸ್ತಾ ಇದ್ದಾರೆ ಡಿಮಾಂಡ್ ಕಾರಣಕ್ಕೋಸ್ಕರ. ಸೊ ಇದರ ಒಂದು ತಾಜಾ ಹಣ್ಣಿಗೆ ಈಗ ನಾವು ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ 25 ರಿಂದ 30 ರೂಪಾಯಿ ಬೆಲೆ ಇದೆ. ಸೊ ಒಂದು ಬೆಳೆದ ಮರ ಒಂದು ಸುಮಾರಿಗೆ 1 ಕ್ವಿಂಟಲ್ಗೂ ಹೆಚ್ಚಿನ ಹಣ್ಣನ್ನ ಕೊಡುತ್ತೆ. ಸೊ ಈ ಒಂದು ಹಣ್ಣಿನ ಬೇಡಿಕೆಯ ಮುಂದೆ ಇದರ ಯಾವ ಹಣ್ಣು ಕೂಡ ಇಲ್ಲ ಸ್ನೇಹಿತರೆ. ಈಗ ಇದರ ಒಂದು ಮಾರುಕಟ್ಟೆ ಬೆಳೀತಾ ಇದೆ. ಸೊ ಇದು ನಮ್ಮ ದೇಶದ ಬೆಳೆ ಸ್ನೇಹಿತರೆ. ಸೊ ಮಹಾರಾಷ್ಟ್ರದ ಕೊಂಕಣ ಪ್ರದೇಶ ಆಗಿರ್ಬೋದು, ಗೋವಾ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಕರ್ನಾಟಕದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ, ಗುಜರಾತ್ ಎಲ್ಲಾ ಕಡೆ ಕೂಡ ಈ ಒಂದು ಕೃಷಿಯನ್ನ ರೈತರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೆಚ್ಚಾಗಿ ನಮಗೆ ಈ ಒಂದು ಬೆಳೆ ಕಂಡು ಬರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಸಿಂಧುದುರ್ಗ ಆಗಿರ್ಬೋದು, ರತ್ನಗಿರಿ ಜಿಲ್ಲೆಗಳು ಪುನರ್ಪುಳಿ ಕೃಷಿಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಸೊ ಭಾರತದಲ್ಲಿ ಸುಮಾರು 3000 ಎಕರೆ ಪ್ರದೇಶದಲ್ಲಿ ಇದರ ಒಂದು ಕೃಷಿಯನ್ನ ಕೈಗೊಳ್ಳಲಾಗ್ತಿದೆ. ಸೊ ವರ್ಷಕ್ಕೆ ಸುಮಾರು 10,000 ಟನ್ ಹಣ್ಣು ನಮ್ಮಲ್ಲೇ ಇಲ್ಲಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಸೊ ಆಯುರ್ವೇದದಲ್ಲಿ ನಾವು ನೋಡೋದಾದ್ರೆ ಪ್ರಮುಖ ಸ್ಥಾನವನ್ನ ಪಡೆದಿರುವಂತ ಇದಕ್ಕೆ ಸಿಂಗಾಪುರ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ನೆದರ್ಲ್ಯಾಂಡ್, ಇಟಲಿ ಸೇರಿದಂತೆ ಇತರ ದೇಶಗಳಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಹಾಗಾಗಿ ನೀವು ಎಕ್ಸ್ಪೋರ್ಟ್ ಅನ್ನ ಕೂಡ ಮಾಡಿ ಉತ್ತಮ ಲಾಭವನ್ನ ಗಳಿಸಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಹಣ್ಣು ಯಾವುದೇ ಒಂದು ಕಲಬೆರಿಕೆ ಇಲ್ಲದೆ ಅಂದ್ರೆ ತುಂಬಾ ತಿಂಗಳುಗಳ ಕಾಲ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಹಾಗಾಗಿ ಎಕ್ಸ್ಪೋರ್ಟ್ಗೆ ಇದು ಒಳ್ಳೆ ಮಾರ್ಗ. ಸೊ ಸ್ನೇಹಿತರೆ, ಅನಾದಿ ಕಾಲದಿಂದಲೂ ಕೂಡ ಇದು ಒಂದು ನಮ್ಮ ಚಿರಪರಿಚಿತ ಸಸ್ಯ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಹಿರಿಯರು ಇದರ ಒಂದು ಹಣ್ಣಿನ ತೊಗಟೆ ಆಗಿರ್ಬೋದು, ಎಲೆಗಳನ್ನ ಉಪಯೋಗಿಸ್ತಾ ಬಂದಿದ್ದಾರೆ, ಈಗಲೂ ಕೂಡ ಉಪಯೋಗಿಸ್ತಾರೆ. ಇದು ನೈಸರ್ಗಿಕವಾಗಿ ಕಾಡು ಆಗಿರ್ಬೋದು, ರಸ್ತೆ ಬದಿ ಬೀಜ ಬಿದ್ದು ಹುಟ್ಟಿ ಬೆಳೆಯುವಂತ ಸಸಿ ಸ್ನೇಹಿತರೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಸ್ತರಣೆಯ ಒಂದು ನೆಪದಲ್ಲಿ ಇದರ ಒಂದು ಅವನತಿ ಆಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಟ್ರೈ ಮಾಡಿ ಇದರ ಒಂದು ಅವನತಿ ಆಗ್ತಾ ಇದೆ. ಸೊ ಇದನ್ನ ಅಳಿಯೋದಕ್ಕೆ ಬಿಡಬೇಡಿ. ಸೊ ಇದಕ್ಕೆ ಭಾರಿ ಮೌಲ್ಯ ಈಗಾಗಲೇ ಬಂದಿದೆ. ಸೊ ಇನ್ನೂ ಹೆಚ್ಚು ಮೌಲ್ಯ ಮುಂದಿನ ದಿನಗಳಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಕೃಷಿಗೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಹಾಗಾಗಿ ರೈತರೇ, ನೀವು ಕೇಳ್ಬೋದು ಕೃಷಿ ವಿಧಾನ ಹೇಗೆ ಅನ್ನೋದು. ಸೊ ಇದರಲ್ಲಿ ಸ್ನೇಹಿತರೆ ಕೆಂಪು ಹಾಗೆ ಬಿಳಿ ಮುರುಕಲು ಅನ್ನುವಂತ 2 ವಿಧ ಬರುತ್ತೆ. ಸೊ ಇದರ ಒಂದು ಮರ ತೆಳ್ಳಗಿರುತ್ತೆ, ಹಸಿರಿನಿಂದ ಕಂಪ್ಲೀಟ್ ಆಗಿ ಕೂಡಿರುತ್ತೆ. ಸೊ ಎಲೆಗಳು ವೃತ್ತಾಕಾರವಾಗಿ ತುಂಬಾ ಮೃದುವಾಗಿರುತ್ತೆ. ಸೊ ಮರದ ರೆಂಬೆಗಳು ಜೋತು ಬಿದ್ದಂತೆ ಕಾಣುತ್ತೆ ಸ್ನೇಹಿತರೆ. ಸೊ ಮೇಲಿನ ಭಾಗ ಕಡು ಹಸಿರು, ಹಾಗೆ ಎಲೆಯ ಅಡಿಭಾಗ ತಿಳಿ ಹಸಿರು ಬಣ್ಣದಲ್ಲಿರುತ್ತೆ. ಸೊ ಎಲೆ ತುಂಬಾ ಹುಳಿಯಾಗಿರುತ್ತೆ ಸ್ನೇಹಿತರೆ. ಇದರ ವಿಶೇಷತೆನೆ ತುಂಬಾ ಹುಳಿಯಾಗಿರುತ್ತೆ. ಸೊ ಇದು ಮಳೆಯಾಧಾರಿತ ಕೃಷಿ ಸ್ನೇಹಿತರೆ. ಸೊ ಮುರುಗಲು ಗಿಡ 10 ರಿಂದ 15 ಮೀಟರ್ ಎತ್ತರಕ್ಕೆ ಬೆಳೆಯುತ್ತೆ. ಸೊ ಇದು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಮಣ್ಣು ಹಾಗೆ ಹವಾಗುಣಕ್ಕೆ ಒಂದು ಒಗ್ಗಿಕೊಳ್ಳುತ್ತೆ ಸ್ನೇಹಿತರೆ. ಇಂಥದೇ ಹವಾಗುಣ ಇರಬೇಕು ಅನ್ನೋದು ಯಾವುದೂ ಕೂಡ ಇಲ್ಲ. ಸೊ ಇದರ ಬೀಜ ಲಭ್ಯವಿದ್ರೂ ಕೂಡ ಇದರಿಂದ ಸಸ್ಯ ತಯಾರಿಕೆ ಕಷ್ಟ ಅಂತ ಹೇಳ್ತೀನಿ. ಸೊ ಗಿಡ ಕಸಿ ಕಟ್ಟೋದ್ರಿಂದ ಸಸ್ಯಾಭಿವೃದ್ಧಿ ಸಾಧ್ಯ ಸ್ನೇಹಿತರೆ. ಸೊ 20 ರಿಂದ 25 ಗ್ರಾಂ ಹಟ್ಟಿ ಗೊಬ್ಬರವನ್ನ ನೀಡಿದ್ರೆ ಇದರ ಒಂದು ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕಸಿ ಕಟ್ಟಿದ ಗಿಡವನ್ನ ಜುಲೈ ಹಾಗೆ ಆಗಸ್ಟ್ ತಿಂಗಳೊಳಗೆ ನೀವು ನಾಟಿ ಮಾಡಬೇಕಾಗುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾಟಿ ಮಾಡಿದ್ರೆ ಮಾರ್ಚ್ ಹಾಗೆ ಮೇ ತಿಂಗಳೊಳಗೆ ಹಣ್ಣುಗಳನ್ನ ಕೊಯ್ಲು ಮಾಡಬಹುದು ಸ್ನೇಹಿತರೆ. ಸೊ ಕೋಕಮ್ ಮರಗಳು ಸ್ನೇಹಿತರೆ ಪರಾಗಸ್ಪರ್ಶ ಹೊಂದೋದ್ರಿಂದ ಗಿಡಗಳಿಗೆ ಸಾಕಷ್ಟು ವೈವಿಧ್ಯತೆಗಳು ಇದರಿಂದ ಕಾಣಸಿಗುತ್ತೆ ಸ್ನೇಹಿತರೆ. ಗಂಡು ಹೆಣ್ಣು ಹಾಗೆ ದ್ವಿಲಿಂಗ ಮರಗಳು ಇದರಲ್ಲಿದೆ. ಸೊ ಬೀಜ ಊರಿ ಬೆಳೆದಲ್ಲಿ ಫಸಲು ಬಿಡೋದಕ್ಕೆ ನಿಮಗೆ 8 ರಿಂದ 10 ವರ್ಷ ಹಿಡಿಸುತ್ತೆ. ಅಷ್ಟೆಲ್ಲ ಕೊಯ್ಲು ಮಾಡಿದ ಬಳಿಕ ಹಣ್ಣುಗಳನ್ನ ನೀವು ಕಂಪ್ಲೀಟ್ ಆಗಿ ಒಣಗಿಸಬೇಕು. ಸೊ ಸುಮಾರು 3 ಎಕರೆ ಜಮೀನಲ್ಲಿ 9 ಟನ್ಗಳವರೆಗೆ ನೀವು ಹಣ್ಣನ್ನ ಗಳಿಸಬಹುದು ಸ್ನೇಹಿತರೆ. ಸೊ ಇಷ್ಟಕ್ಕೆ ನಿಮಗೆ ಸುಮಾರು 15,000 ರೂಪಾಯಿ ವೆಚ್ಚ ಬರುತ್ತೆ, ಅಂದ್ರೆ ಖರ್ಚು ಬರುತ್ತೆ. ಅದರಲ್ಲಿ
50,000 ರೂಪಾಯಿವರೆಗೆ ನೀವು ಆದಾಯವನ್ನ ಗಳಿಸಬಹುದು ಸ್ನೇಹಿತರೆ. ಹಾಗೆ ಇದರ ಒಂದು ಹಣ್ಣು ಪಕ್ವವಾದ ಮೇಲೆ ಬೀಜಗಳನ್ನ ನೀವು ತೆಗಿಬೇಕಾಗತ್ತೆ. ಸೊ ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಕೂಡ ಇದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ನೀವು ಹಣ್ಣು ಪಕ್ವವಾದ ಮೇಲೆ ಏನ್ ಬೀಜಗಳನ್ನ ತೆಗಿತೀರೋ ಆ ಒಂದು ಸಿಪ್ಪೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆಯನ್ನ ಮಿಶ್ರಣ ಮಾಡಿ 12ರಿಂದ 15 ಗಂಟೆ ಒಂದ್ ಕಡೆ ಇಡಬೇಕಾಗತ್ತೆ. ಸೊ ಹಣ್ಣಿನಿಂದ ಕೆಂಪು ಬಣ್ಣದ ರಸ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಂತರ ಸಿಪ್ಪೆಯನ್ನ ನೀವು ಕಂಪ್ಲೀಟ್ ಆಗಿ ತೆಗಿರಿ. ಸೊ ರಸಕ್ಕೆ ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸಿ ಒಂದೆರಡು ದಿನ ಒಂದು ಮಂದ ಬಿಸಿಲಿನಲ್ಲಿ ಒಣಗಿಸಿದ್ರೆ ಈ ಒಂದು ಸಿಪ್ಪೆಯನ್ನ ಅಡುಗೆಯಲ್ಲಿ ಹುಣಸೆ ಹಣ್ಣಿಗೆ ಬದಲಾಗಿ ಆಲ್ಟರ್ನೇಟಿವ್ ಆಗಿ ಆರೋಗ್ಯಕರ ಅಡುಗೆಗೆ ಇದನ್ನ ಉಪಯೋಗಿಸ್ತಾರೆ ಸ್ನೇಹಿತರೆ. ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ. ಸೊ ಚೆನ್ನಾಗಿ ಒಣಗಿದ ಸಿಪ್ಪೆಯನ್ನ ಪುಡಿ ಮಾಡಿ ಶೇಖರಿಸಿಟ್ಕೊಂಡು ಅದನ್ನ ಸಾಕಷ್ಟು ಜನ ಅಡುಗೆಗೆ ಹುಳಿಯ ಬದಲು ಉಪಯೋಗಿಸೋದು ಉಂಟು ಸ್ನೇಹಿತರೆ. ಯಾಕಂತಂದ್ರೆ ಹೆಲ್ತ್ ಬೆನಿಫಿಟ್ ಕಾರಣದಿಂದ. ಅಷ್ಟೇ ಅಲ್ಲ, ಪಿತ್ತದ ಸಮಸ್ಯೆ ಇದ್ದವರು ಕೂಡ 1 ಚಮಚ ಜೀರಿಗೆ, 2 ಕಾಳುಮೆಣಸು ಹಾಗೆ ಶ್ರೀಗಂಧದ ಜೊತೆ ಈ ಒಂದು ಹಣ್ಣನ್ನ ಅರೆದು ನಿಂಬೆ ಹುಳಿ ಅಥವಾ ಒಂದು ಹುಳಿ ಮಜ್ಜಿಗೆಯೊಂದಿಗೆ ಸೇರಿಸಿ ಕುಡಿತಾರೆ. ಇದರಿಂದ ಕೂಡ ಪಿತ್ತದ ಸಮಸ್ಯೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಸಿಪ್ಪೆಯನ್ನ ಕೆಲವು ಕಾಲ ನೆನೆಸಿಟ್ಟು ಹಸಿದ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಸೊ ಪುನರ್ಪುಳಿ ಬೀಜದಿಂದ ತಯಾರಿಸುವಂತ ಬೆಣ್ಣೆ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಚಳಿಗಾಲದಲ್ಲಿ ಕಾಲು ಒಡೆಯುವಂತ ಸಮಸ್ಯೆ ಆಗಿರ್ಬೋದು, ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಇದೊಂದು ಒಳ್ಳೆ ಮದ್ದು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಹಣ್ಣಿನ ರಸಕ್ಕೆ ಕೊಬ್ಬನ್ನ ಕರಗಿಸುವಂತ ಗುಣ ಕೂಡ ಇದೆ. ಸೊ ಇದರ ಹಣ್ಣಿನಿಂದ ವೈನ್ ಅನ್ನ ಕೂಡ ತಯಾರಿಸ್ತಾರೆ. ಸೊ ಕೈಕಾಲು ಒಡೆಯುವಂತ, ತುಟಿ ಒಡೆಯುವಂತ ಸಮಸ್ಯೆ ಇದ್ರೆ, ಚರ್ಮ ಸಂಬಂಧಿತ ಏನೇ ಸಮಸ್ಯೆಗಳಿದ್ರೂ ಕೂಡ ಇದನ್ನ ಔಷಧಿಯಾಗಿ ಸಾಕಷ್ಟು ಜನ ಸೇವನೆ ಮಾಡ್ತಾರೆ. ಇನ್ನು ಬೀಜದ ಎಣ್ಣೆಯಿಂದ ಸಾಬೂನನ್ನ ಕೂಡ ತಯಾರಿಸ್ತಾರೆ ಸ್ನೇಹಿತರೆ. ಸೊ ಮಾರುಕಟ್ಟೆಯಲ್ಲಿ ನೀವು ಇದರ ಒಂದು ಮೌಲ್ಯವರ್ಧಿತ ಉತ್ಪನ್ನ ಅಂತ ಬಂದಾಗ್ಲೂ ಕೂಡ ಬೇಡಿಕೆ ಇದೆ. ಸೊ ಅಷ್ಟೇ ಅಲ್ಲ, ಕ್ಯಾನ್ಸರ್ ಆಗಿರ್ಬೋದು, ರಕ್ತ ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಗುಣ ಕೂಡ ಇದೆ. ಹಾಗಾಗಿ ಇತ್ತೀಚೆಗೆ ಮೆಡಿಸಿನಲ್ ಫೀಲ್ಡ್ ಅಂತ ಬಂದಾಗ ಪುನರ್ಪುಳಿಗೆ ಸಾಕಷ್ಟು ಡಿಮಾಂಡ್ ಇದೆ. ಹಾಗಾದ್ರೆ ನೀವು ಕೇಳ್ಬೋದು, ಯಾವ ರೀತಿಯಾಗಿ ನಾಟಿ ಮಾಡಬೇಕು, ಅಂತರ ಯಾವ ರೀತಿಯಾಗಿ ಕಾಯ್ದಿರಿಸ್ಕೊಳ್ಬೇಕು ಅಂತ. ಸೊ ಸಸಿಗಳನ್ನ ನಾಟಿ ಮಾಡೋದಕ್ಕೆ 75 x 75 x 75 ಸೆಂಟಿಮೀಟರ್ ಅಳತೆಯ ಗುಣಿಗಳನ್ನ 10x10 ಮೀಟರ್ ಅಥವಾ 8x8 ಮೀಟರ್ ಅಂತರದಲ್ಲಿ ನೀವು ತಯಾರಿಸ್ಕೊಳ್ಬೇಕಾಗತ್ತೆ. ಸೊ ಕಸಿ ಗಿಡಗಳಿಗೆ 5 x 5 ಮೀಟರ್ ಅಂತರವನ್ನ ಕೊಟ್ರೆ ಸಾಕು. ಸೊ ಗುಣಿಗಳನ್ನ ಏಪ್ರಿಲ್ ಮೇ ತಿಂಗಳಲ್ಲಿ ತೆಗೆದು ಸಮ ಪ್ರಮಾಣದಲ್ಲಿ ನೀವು ಮೇಲ್ಮಣ್ಣು ಹಾಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಯಾವುದೇ ಕಾಂಪೋಸ್ಟ್ ಅನ್ನ ಮಿಶ್ರಣ ಮಾಡಿ ಸುಮಾರು ಒಂದು ಅರ್ಧದವರೆಗೆ ತುಂಬಬೇಕಾಗತ್ತೆ. ಸೊ ಈ ಒಂದು ಗುಣಿಗಳಲ್ಲಿ ಮಳೆಗಾಲ ಪ್ರಾರಂಭವಾದ ಕೂಡಲೇ ಸಸಿಗಳನ್ನ ನೀವು ನಾಟಿ ಮಾಡಬೇಕಾಗತ್ತೆ. ಸೊ ಪ್ರಾರಂಭದ 2 ವರ್ಷಗಳವರೆಗೆ ನೀರು ಹಾಗೆ ನೆರಳಿನ ವ್ಯವಸ್ಥೆಯನ್ನ ನೀವು ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಸಿ ಗಿಡಗಳನ್ನ ನಾಟಿಗೆ ಬಳಸೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಬೀಜದ ಗಿಡಗಳಲ್ಲಿ ಗಣನೀಯ ವ್ಯತ್ಯಾಸಗಳು ಕಂಡು ಬರುತ್ತೆ. ಹಾಗಾಗಿ ಕಸಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ನಾಟಿ ಮಾಡೋದು ಹಾಗೆ ನಂತರದ ಬೇಸಾಯದ ಬಗ್ಗೆ ನೋಡೋದಾದ್ರೆ, ಗಿಡಗಳು 1 ಮೀಟರ್ನಷ್ಟು ಎತ್ತರ ಬೆಳೆಯುವಾಗ ಪಕ್ಕದಲ್ಲಿ ಹೊರಡುವಂತ ಕವಲುಗಳನ್ನ ನೀವು ಅಂದ್ರೆ ಬೇರೆ ಬೇರೆ ಕವಲುಗಳನ್ನ ಕತ್ತರಿಸ್ತಾ ಹೋಗೋದು ತುಂಬಾ ಇಂಪಾರ್ಟೆಂಟ್. ಸೊ ಕಾಂಡ ನೇರವಾಗಿ ಬೆಳೆಯುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಗಿಡಗಳ ಬುಡದಲ್ಲಿ ಮಣ್ಣನ್ನ ನೀವು ತೆಗಿತಾ ಇರಬೇಕು, ಪಾತಿಗಳನ್ನ ಮಾಡ್ತಾ ಇರಬೇಕು. ಸೊ ಸಾವಯವ ಪದಾರ್ಥಗಳಿಂದ ಮುಚ್ಚಿ ಹೊದಿಕೆಯನ್ನ ಮಾಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹವಾಮಾನ ಯಾವ ರೀತಿಯಾಗಿರುತ್ತೆ ಅದನ್ನ ನೋಡ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ನೀರನ್ನ ಕೊಡ್ತಾ ಬರಬೇಕು. ಇನ್ನು ಎಲ್ಲೇ ಬೆಳೆಸಬಹುದು ಅಂತ ನೀವು ಕೇಳ್ಬೋದು. ಸೊ ಇದನ್ನ ಅಲಂಕಾರಿಕ ಸಸ್ಯವಾಗಿ ಹೊಲದ ಬದುಗಳಲ್ಲಿ ಬೆಳೆಸ್ಕೊಳ್ಬಹುದು. ಸೊ ತೋಟ ಮುಂತಾದ ಪ್ರಮುಖ ಬೆಳೆಗಳಿರುವಂತ ಕಡೆ ನೆರಳಿನ ಸಸ್ಯವಾಗಿ ಕೂಡ ಬೆಳಿಬಹುದು ಸ್ನೇಹಿತರೆ. ಸೊ ನಾಟಿ ಮಾಡಿ 3 ವರ್ಷದ ಆದಾದ ನಂತರ ಹಣ್ಣು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮರದ ಒಂದು ಆಯಸ್ಸು ನೋಡೋದಾದ್ರೆ 50 ವರ್ಷಗಳಿಗಿಂತಲೂ ಹೆಚ್ಚಿರುತ್ತೆ ಸ್ನೇಹಿತರೆ. ಸೊ ಬೇಡಿಕೆ ಇದ್ದಾಗ ಮಾರಾಟವನ್ನ ನೀವು ಮಾಡಬಹುದು. ಸ್ಟೋರೇಜ್ ಯಾವುದೇ ಸಮಸ್ಯೆ ಇರೋದಿಲ್ಲ. ಸೊ ನೀವೇ ಸ್ವತಃ ಇದರ ಒಂದು ಮೌಲ್ಯವರ್ಧಿತ ಉತ್ಪನ್ನವನ್ನ ತಯಾರಿಸ್ಕೊಳ್ಬಹುದು. ಸೊ ಇಷ್ಟಕ್ಕೂ ಇದು ಮುಖ್ಯ ಬೆಳೆಯಾಗಿ ಬೇಡ, ಮಿಶ್ರ ಬೆಳೆಯಾಗಿ ಇರ್ಲಿ ಅನ್ನೋದನ್ನ ಹೇಳ್ತೀನಿ. ಅಂದ್ರೆ ನೀವು ಯಾವುದೇ ಒಂದು ಬೆಳೆಗಳನ್ನ ಬೆಳಿತೀರಂತಂದ್ರೆ ಅದರ ಜೊತೆಗೆ ಮಿಶ್ರ ಬೆಳೆಯಾಗಿ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ರೋಗಗಳ ಬಗ್ಗೆ ಮಾತನಾಡೋದಾದ್ರೆ ಸಸಿ ಮಣಿಗಳಲ್ಲಿ ಸಸಿ ಕೊಳೆ ರೋಗ ಕಂಡು ಬರುತ್ತೆ. ಸೊ ಇದನ್ನ ಹತೋಟಿ ಮಾಡೋದಕ್ಕೆ ಸೊ 1% ಬೋರ್ಡ್ ದ್ರಾವಣವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನೀವು ಆಗಾಗ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಇದರಿಂದ ರೋಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಕೊಯ್ಲು ಹಾಗೆ ಇಳುವರಿ ಬಗ್ಗೆ ಮಾತನಾಡೋದಾದ್ರೆ, ಹಣ್ಣುಗಳು ಜೂನ್ ರಿಂದ ಜುಲೈ ತಿಂಗಳಲ್ಲಿ ಕೊಯ್ಲಿಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ಚೆನ್ನಾಗಿ ಮಾಗಿದ ಹಣ್ಣುಗಳನ್ನ
ಕೊಯ್ಲು ಮಾಡಿದ ತಕ್ಷಣ ಬೀಜ ಹಾಗೆ ಸಿಪ್ಪೆಯನ್ನ ನೀವು ಬೇರ್ಪಡಿಸಬೇಕಾಗತ್ತೆ. ಸೊ ಒಂದು ಅಟ್ಟಣಿಗೆ ಮೇಲೆ ಅಂದ್ರೆ ಎಲ್ಲೋ ಒಂದು ಕಡೆ ಬೀಜ ಹಾಗೆ ಸಿಪ್ಪೆಯನ್ನ ಹರಡಿ ಕೆಳಗಡೆಯಿಂದ ಬೆಂಕಿಯನ್ನ ಉರಿಸಬೇಕಾಗತ್ತೆ. ಸೊ ಈ ಒಂದು ಶಾಖದಿಂದ ಅದು ಕಂಪ್ಲೀಟ್ ಆಗಿ ಒಣಗಬೇಕು ಸ್ನೇಹಿತರೆ. ಸೊ ಹೀಗೆ ಒಣಗಿಸಿದ ಸಿಪ್ಪೆಯ ಇಳುವರಿ ಪ್ರತಿ ಹೆಕ್ಟೇರ್ಗೆ ನಾವು ನೋಡೋದಾದ್ರೆ 25ರಿಂದ 30 ಕ್ವಿಂಟಲ್ ಸಿಗುತ್ತೆ. ಸೊ ಬೀಜದ ಇಳುವರಿ ನೋಡೋದಾದ್ರೆ 6ರಿಂದ 8 ಕ್ವಿಂಟಲ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ಒಂದು ಪುನರ್ಪುಳಿ ಕೃಷಿಯನ್ನ ಮಾಡ್ತೀರಿ ಅಂತಂದ್ರೆ ಸುಮಾರು 50ರಿಂದ 60 ಸಾವಿರ ಆದಾಯವನ್ನ ಗಳಿಸಬಹುದು. ಇತ್ತೀಚೆಗೆ ಇದರ ಮಾರುಕಟ್ಟೆ ಏರಿಕೆ ಆಗ್ತಾ ಇದೆ, ಯಾಕಂತಂದ್ರೆ ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಇದಕ್ಕೆ ಡಿಮಾಂಡ್ ಹೆಚ್ಚಾಗ್ತಿರೋದ್ರಿಂದ. ಸೊ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಜನ ಇದನ್ನ ಖರೀದಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ವಿಡಿಯೋ ಒಂದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಕೃಷಿಯಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಮತ್ತೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬೈ ಬಾಯ್.